ಆಟೋ ರಾಜ. ಆಟೋ ರಾಜ. ಆಟೋ ರಾಜದಲ್ಲಿ ನೋಡಿ ಪ್ರಶ್ನೆ ಅಂದ್ರೆ ನೋಡೋಣ, ಸ್ಟಿಂಗ್ ನೋಡಕ್ಕೆ ನಂಗೆ ಖುಷಿ ಆಗುತ್ತೆ. ಎಸ್, ಪ್ಲೇ ಮಾಡ್ರಪ್ಪ. ಆಟೋ ರಾಜ ಬರಲಿ. ರೆಡಿ, 1 2 3 ಎಲ್ಲ. ಓ ಬಂತು. ಎಸ್, ಗೋ ಹೆಡ್. ನೀ ಬಡವ ಅಂತ ಚಿಂತಿಸಬೇಡ, ನಿನ್ನ ದುಡಿಮೆ ನಿಯತ್ತಾಗಿದ್ರೆ ನೀನು ರಾಜನೇ. ಬಡವ ಅಂತ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ನೀನು ನಿಯತ್ತಾಗಿ ದುಡಿದ್ರೆ ನೀನು ಕೂಡ ರಾಜ. ಬಡವ ಬಲ್ಲಿದ ಅನ್ನೋದೆಲ್ಲ ನಮ್ಮ ಫೀಲಿಂಗಲ್ಲಿದೆ ಅನ್ನುವ ಒಂದು ಭಾವನೆ ಇದು. ಯಾಕಂತ ಹೇಳಿದ್ರೆ ಮತ್ತೊಂದು ಕಂಪ್ಯಾರಿಸನ್ ಮಾಡಿದಾಗ ನೀವು ಎಷ್ಟೇ ಮಾಡಿ, ನೀವು ಕೋಟ್ಯಾಧೀಶರಾಗಿ ಅದಕ್ಕಿಂತ ಸ್ವಲ್ಪ ದುಡ್ಡು ಮಾಡೋದನ್ನು ನೋಡಿದರೆ ಕಂಪ್ಯಾರಿಸನ್ ಬಂದುಬಿಟ್ರೆ ನೀವು ಬಡವ ಅಂತಾರನೇ ಫೀಲ್ ಆಗಿಬಿಡುತ್ತೆ. ಹಾಗಾಗಿ ನೀವು ಮಾಡೋ ಕೆಲಸ ವಿಲ್ಲಿಂಗ್ಲಿ ಆಗಿದ್ದರೆ, ನಿಯತ್ತು ಅನ್ನೋ ಅರ್ಥ ಏನು ಅಂತ ಹೇಳಿದರೆ ಕಾಯ ವಾಚ ಮನಸ್ಸ ಒಂದೇ ಆಗಿದ್ದರೆ, ನಿಯತ್ತಾಗಿದ್ದರೆ ಅವನು ರಾಜನೇ ಅಂತ ಅರ್ಥ. ಓಕೆ, ಎಸ್. ಮಂಡ್ಯದವರು ನಮ್ಮ ಆಟೋ ಸಾರಥಿ ಈ ಲೈನ್ನ ಬರೆಸಿದವರು ಮಾತಾಡ್ತಾರ, ಕೇಳಿಸ್ಕೊಳ್ಳೋಣ. ಓಕೆ, ಮಂಡ್ಯದ ಮಾತಾಡ್ತಾರೆ. ನನ್ನ ದುಡಿಮೆ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಇದ್ರಲ್ಲೇ ನನಗೆ ರಾಜ ಅನಿಸ್ತು. ಅಂದ್ರೆ ನನ್ನ ದುಡಿಮೆ ನಿಯತ್ತಾಗಿದ್ರೆ ಸೊ ಯಾರಿಗೇನು ಕಮ್ಮಿ ಇಲ್ಲ, ನಾನು ನಿಯತ್ತಾಗಿ ಬದುಕ್ತಾ ಇದ್ದೆ, ನಿಯತ್ತಾಗಿದ್ದೀನಿ. ಅದೇ ಬಡವ ಎಂದು ಚಿಂತಿಸಬೇಡ, ನೀನ್ ದುಡಿಮೆ ನಿಯತ್ತಾಗಿದ್ರೆ ನೀನ್ ರಾಜನೇ. ಯಾಕೆ ಈ ಡೈಲಾಗ್ ನಿಮಗೆ ನೆನಪಿಗೆ ಬಂತು ಅಂತ? ಸೊ ಕೆಲವೊಂದು ಜನ ಸೊ ಏನು ಇಲ್ಲ, ಅದಿಲ್ಲ, ನನಗೆ ಅದು ಇಲ್ಲ, ನನಗೆ ಅದು ಕೊರತೆ, ಸೊ ಇದೆಲ್ಲ ಮಾಡೋಕ್ಕಾಗಲ್ಲ, ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತಾರೆ. ಸೊ ನಾನು ಈ ದುಡಿಯೋದ್ರಲ್ಲಿ ನನಗೆ ತೃಪ್ತಿ ಇದೆ. ನಾನು ಬಡವ ಅಂತ ಚಿಂತಿಸ್ತಾ ಇಲ್ಲ, ನಾನು ನಿಯತ್ತಾಗಿದೆ. ಅದಕ್ಕೆ ನಿಯತ್ತಾಗಿ ಯಾರೇ ಕಸ್ಟಮರ್ ಬರಲಿ, ಯಾರೇ ಪ್ಯಾಸೆಂಜರ್ ಬರಲಿ, ಸೊ ನಾನು ಎಕ್ಸ್ಟ್ರಾ ಕೇಳಲ್ಲ. ನಾನು ನಿಯತ್ತಾಗಿ ನಾನು ಏನಿದೆ ಅದು ತಗೋತೀನಿ. ಅದಕ್ಕೆ ನಾನು ನಿಯತ್ತಾಗಿ ದುಡಿಮೆ ಮಾಡ್ತೀನಿ. ಯಾಕೆ ಆಟೋ ಚಾಲಕರು ತಮ್ಮ ನೋವನ್ನ ಆಟೋ ಮೇಲೆ ಬರೀತಾರೆ ಸರ್? ಸೊ ಅವ್ರ ಒಪಿನಿಯನ್, ಈಗ ಒಬ್ರಿಗೆ ಕೆಲವೊಬ್ರು ಅವ್ರು ಏನು ನೋವು ಇರುತ್ತೋ ಅವ್ರ ಮನೆ ಪರ್ಸ್ನಲ್ ಆಗಿರ್ಬೋದು. ಸೊ ಯೂಸಲ್ ಆಗಿ ಅವ್ರ ಪರ್ಸ್ನಲ್ ಏನೇ ಆಗಿದ್ರು ಅದನ್ನ ಯಾರ ಹತ್ರ ಹೇಳ್ಕೊಳಕ್ಕಾಗಲ್ವಲ್ಲ. ಸೊ ಆ ಥರ ಆಟೋದ ಮೇಲೆ ಹಾಕಿದ್ರೆ ಸೊ ಅವ್ರ ಫೀಲ್ ಮನ್ಸು. ಪರ್ಸನಲ್ ಇದೆಯಾ ಸರ್? ನಮ್ದು ಪರ್ಸ್ನಲ್ ಇದೆ. ಹೇಳ್ಬೋದಾ? ಹಾಗೇನಂದ್ರೆ ಪರ್ಸನಲ್ ಪ್ರಾಬ್ಲಮ್ ಅದಷ್ಟೇ. ಬರ್ದಿರೋದಾ? ಅದೇ ಅದಕ್ಕೋಸ್ಕರ ಸಿಂಪಲ್ ಆಗಿ ಹೇಳ್ಬೋದಾ? ಸಿಂಪಲ್ ಹಂಗಂದ್ರೆ ಸ್ವಲ್ಪ ನನಗೆ ಅವಾಗ ಆಟೋ ಫೀಲ್ಡಿಗೆ ಬಂದಾಗ ನನಗೆ ಅವಾಗ ಏನು ಅಷ್ಟು ಇದಿರಲಿಲ್ಲ, ಸಪೋರ್ಟಿಂಗ್ ಇರಲಿಲ್ಲ. ಇವಾಗ ಸಪೋರ್ಟಿಂಗ್ ಇದೆ. ತುಂಬ ಫ್ರೆಂಡ್ಸ್ ಎಲ್ಲ ನನಗೆ ಮುಂದೆ ಎಲ್ಲ ಎಂಕರೇಜ್ ಮಾಡಿ ಚೆನ್ನಾಗೆ ಆಟೋದಲ್ಲಿ ಸ್ವಲ್ಪ ಪರವಾಗಿಲ್ಲ, ಎಲ್ಲ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಸೊ ಈಗ ಆಟೋದಲ್ಲಿ ನನಗೆ ನೆಮ್ಮದಿ ಜೀವನ ಇದೆ, ಒಂದು ಒಳ್ಳೆ ಜೀವನ ನಡೀತಾ ಇದೆ. ಸೂಪರ್. ನಮ್ಮ ಮಂಡ್ಯದ ಸಾರಥಿ ಇವತ್ತಿನ ಆಟೋ ರಾಜ, ಅವರಿಗೆ ತುಂಬ ಒಳ್ಳೆಯದಾಗಲಿ. ಬಹಳ ಅರ್ಥಪೂರ್ಣವಾದಂಥ ಸಾಲುಗಳು. ಥ್ಯಾಂಕ್ ಯು ಸೋ ಮಚ್.